ನೀನು ಸೀತಾ, ನೀ ಎಲ್ಲೇ ಹೋದ್ರೂ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ ಹೆಸರೇನು? ಸುಂದ್ರು. ವೆರಿ ಗುಡ್. ನಿನ್ ತಮ್ಮನ ಹೆಸರೇನು? ಪಂಕಜ. ನಿನ್ ತಮ್ಮನ ಹೆಸರು? ತಮ್ಮ. ಇವರಿಬ್ರು ಯಾರು? ಇವಳು ಅಮ್ಮ, ಇವನು ಅಪ್ಪ. ಇದು ಉದ್ಧಾರ ಆಗೋ ಕೇಸಲ್ಲ. ಯಾಕೋ? ಅಮ್ಮನಿಗೋಗಿ ಅಪ್ಪ ಅನ್ನತ್ತೆ, ಅಪ್ಪನಿಗೋಗಿ ಅಮ್ಮ ಅನ್ನತ್ತೆ. ಇದನ್ನ ಹೇಗೆ ರಿಪೇರಿ ಮಾಡೋದು? ಗೋಪಿ, ಟೈಮ್ ಎಷ್ಟೀಗ? ಓ, ಗೊತ್ತಾಯ್ತು ಸರ್. ಕಾಫಿ ಟೈಮ್. ಓಕೆ. ಏನಪ್ಪ, ನಿಂಗ್ ಚಡ್ಡಿ ಹೊಲಿಸ್ಬೇಕು ಅಂದ್ರೆ 100 ಗಜ ಬೇಕಾ? ಗೋಪಿ. ಓಕೆ ಸರ್. ಸುಂದ್ರು, ನೀನೀಗ ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? ನನ್ನೆ ನಾನೇ ಲಲೆ ಲಲೆ ಲ.
ಡೆತ್ತು ಡೆತ್ತು ಡೆಡ್ ಬಾಡಿ ಡೆಡ್ ಬಾಡಿ Dead body ನಾ? ಕೊಲೆ ಹೆಂಗ್ಸು ಏನಾಯ್ತು ಮಗಳು? ಡೆಡು ಹೆಣ್ಣು ಹೊಡೆಯ ಮನೆಯೊಳಗೆ ಡಾಕ್ಟ್ರೆ ಡಾಕ್ಟ್ರೆ ಗೋಪಿ, ಗೋಪಿ. ನನ್ ಟಾಫಿ ಡಾಕ್ಟ್ರೆ ಎಲ್ಲಿ? ಟಾಫಿ ಎಲ್ಲಿ ಪವಾಡ ಮಿರಾಕಲ್ ಡಾಕ್ಟ್ರೆ ನೀವು ಚುಮ್ಸಿದ ನೀರು ಅವಳಿಗೆ ಜೀವ ತಂದ್ಬಿಡ್ತು ಹೋಗಿ ಮೆಡಿಕಲ್ ಕಿಟ್ ತಗೊಂಬ. ನೀರು ತಗೋ. ನೀರು ಬೇಕು. ಯಾರಮ್ಮ? ನನ್ನ ಹೆಸರು ಸಿ ಅಂತ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡವಳು. ನನ್ನವರು ಅಂತ ನನಗೆ ಯಾರೂ ಇಲ್ಲ ಸರ್. ಹಾಗಾದ್ರೆ ಇಷ್ಟು ದಿನ ನೀ ಎಲ್ಲಿದ್ದೆ? ಇಷ್ಟು ದಿನ ಅನಾಥಾಶ್ರಮದಲ್ಲಿದ್ದೆ. ಯಾಕೋ ಏನೋ ನನ್ನ ದುರದೃಷ್ಟ ಆ ಅನಾಥಾಶ್ರಮನ ಮುಚ್ಚಿಬಿಟ್ರು. ಈಗ ನಾನು ಬೀದಿ ಪಾಲಾಗ್ಬಿಟ್ಟೆ ಸರ್. ನನ್ಗೆ ಅರ್ಥ ಆಯ್ತು. ವಯಸ್ಸಿಗೆ ಬಂದಿರೋ ಹೆಣ್ಣಿಗೆ ಆಶ್ರಯ ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಹಾಗೆ ನಾನು ಅನಾಥಾನೆ. ಆದ್ರೆ ಸುತ್ತಮುತ್ತ ಇರೋನ್ನೆಲ್ಲ ನನ್ನ ಸ್ವಂತ ಅಣ್ಣ ತಮ್ಮಂದ್ರ ಹಾಗೆ ನನ್ನ ಬಂಧುಗಳ ಹಾಗೆ ನಾನು ನೋಡೋದ್ರಿಂದ ನನಗೆ ಒಂಟಿ ಅನ್ನೋ ಭಾವನೆನೇ ಬರಲಿಲ್ಲ. ಇನ್ಮೇಲೆ ನೀನು ಅಷ್ಟೇ. ಇದನ್ನೇ ನಿನ್ನ ಮನೆ ಅಂತ ತಿಳ್ಕೊ. ಇಲ್ಲಿ ಯಾವ ಭಯನೂ ಇಲ್ಲ. ನೀನ್ ಧೈರ್ಯವಾಗಿರ್ಬಹುದು. ಸರ್, ಈ ತಬ್ಲಿಗೋಸ್ಕರ ನೀವ್ಯಾಕೆ ತೊಂದರೆ ತಗೋಬೇಕು? ಸೀತಾ, ನೀನ್ ನನ್ನ ಗೆಸ್ಟ್. ನಿನ್ ಸೌಕರ್ಯ ನೋಡ್ಕೋಬೇಕಾದ್ದು ನನ್ನ ಡ್ಯೂಟಿ. ಹೋಗು, ರೂಮ್ ನನ್ ಮಲ್ಕೋ ಹೋಗು. ನೇರ ಹೋಗು, ಸಿಕ್ಕಾಕೋ, ಎತ್ತು ಮೇಲೆ. ಪರಮಾತ್ಮ ಆಡಿಸಿದಂಗೆ ಆಡುವೆ ನಾನು, ಪರಮಾತ್ಮ ಹೇಳಿಸಿದಂಗೆ ಹೇಳುವೆ ನಾನು, ಪರಮಾತ್ಮ ಆಡಿಸಿದಂಗೆ ಆಡುವೆ ನಾನು, ಪರಮಾತ್ಮ ಹೇಳಿಸಿದಂಗೆ ಹೇಳುವೆ ನಾನು, ನಗುವಂದರೆ ನಗುತ್ತೀನಿ. ಓ, ನಗಕ್ಕೂ ಬರುತ್ತೆ, ನಗೋಕ್ಕೂ ಬರುತ್ತೆ, ಅಳೋಕ್ಕೂ ಬರುತ್ತೆ. ಕಾಫಿ ಮಾಡಕ್ಕೆ ಬರುತ್ತೆ. ಹಾಗಾದ್ರೆ ನೀವೇ ಮಾಡಿ. ಹೆಣ್ಣು ಎಂದರೆ ಹೀಗಿರಬೇಕು, ಕಾಫಿ ತಿಂಡಿ ಮಾಡ್ತಿರಬೇಕು. ಹೆಣ್ಣು ಎಂದ ಸಿನಿಮಾ ಹಾಡು, ಕನ್ನಡ ಸಿನಿಮಾ ಹಾಡು. ಸರ್, ಆಹಾ, ಇಂಥ ಕಾಫಿ ನನ್ನ ಲೈಫ್ ತಲ್ಲೇ ನಾನು ಯಾವತ್ತೂ ಕುಡಿದಿಲ್ಲ. ಬ್ಯೂಟಿಫುಲ್. ಆಕಾಶದಿಂದ ಧರೆಗಿಳಿದರಂಬೆ, ಈ ಒಳ್ಳೆ ಚಂದನದ ಗೊಂಬೆ. ತಲೆಹಂಡೆ, ಮೊದಲು ಕಾಫಿ ಕುಡಿ, ಆಮೇಲೆ ಹಾಡೋವಂತೆ. ಸರ್, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಮ್ ಡಾಕ್ಟ್ರು ಅಷ್ಟೇ, ಈ ಕಾಫಿ ರುಚಿನ ಯಾವತ್ತೂ ಮರೆಯಲ್ಲ. ನಾನು ಹೋಗ್ತೀನಿ ಸರ್. ಎಲ್ಲಿಗೆ? ಅಪಶಕುನ. ಹೋಗ್ಬೇಕಾರೆ ಎಲ್ಲಿಗೆ ಅಂತ ಕೇಳ್ತಾರ? ನಾನು ಕೇಳ್ತೀನಿ, ಎಲ್ಲಿಗೆ ಹೋಗ್ಬೇಕಮ್ಮ? ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ ಸರ್. ಡಾಕ್ಟ್ರೇ, ಇದು ನಿಮ್ ಪೇಷಂಟೆ, ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ, ಹೋಗ್ತಾರಂತೆ. ನನ್ನಂಥ ಅನಾಥೆಗೆ ಹೋಗೋಕ್ ಜಾಗ ಎಲ್ಲಿದೆ?
ಆ ದೇವ್ರು ಎಲ್ಲಿ ಹೋಗೋಕ್ ಜಾಗ ತೋರಿಸ್ತಾನೋ ಅಲ್ಲಿಗೆ ತಾನೇ ಹೋಗ್ಬೇಕು. ದೇವ್ರು ಒಂದ್ಸಾರಿ ಒಂದ್ ಒಳ್ಳೆ ಜಾಗ ತೋರಿಸ್ತಾನೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಪದೇ ಪದೇ ಜಾಗ ತೋರ್ಸುಂದ್ರೆ ಅವನ್ ತಾನೇ ಹ್ಯಾಕ್ ತೋರಿಸ್ತಾನೆ. ಸೀತಾ, ಇಷ್ಟು ದೊಡ್ಡ ಮನೇಲಿ ನಾನು ಗೋಪಿ ಇಬ್ಬರೇ ಇರೋದು, ನೀನ್ ಒಬ್ಳಿರೋಕ್ ಜಾಗ ಇಲ್ವಾ? ನನಗೂ ಈ ಗೋಪಿ ಮಾಡಿರೋ ಅಡ್ಗೆ ತಿಂದು ತಿಂದು ನಾಲ್ಗೆ ಮರ್ಗಟ್ ಹೋಗಿದೆ. ಊಟ ಅಂದ್ರೆ ವಾಕರ್ಕೆ ಬರುತ್ತೆ. ಸರ್, ಆಕೇನ್ ಬೇಕಾ ನೀವು ಇಲ್ಲಿರೋನಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಆದ್ರೆ ನನ್ನ ಅಡಿಗೆ ಮಾತ್ರ ಕಂಡ ಮಾಡಬೇಡಿ. ಹಾಗಲ್ಲಯ್ಯ ನಾನು ಹೇಳಿದ್ದು. ಮನೇನು ನೋಡ್ಕೊಂಡು ಆಸ್ಪತ್ರೆಲ್ಲೂ ಕೆಲಸ ಮಾಡಕ್ ನಿನ್ಗೆ ಕಷ್ಟ ಆಗುತ್ತೆ. ಅಡಿಗೆಗೆ ಅಂತ ಒಬ್ಬನ್ ಗೊತ್ತು ಮಾಡ್ಬೇಕು ಅಂತಾನೆ ಇದ್ದೆ. ಐ ಆಮ್ ಸಾರಿ, ನಾನಿನ್ನ ಇಲ್ಲಿ ಅಡಿಗೆ ಒಳಗಿರು ಅಂತ ಹೇಳ್ತೀನಿ. ಕರೆಕ್ಟ್, ಅಡಿಗೆ ಅವಳು ಅಂತ ಹೇಳಕ್ ಆಗ್ತಾ ಇಲ್ಲ, ಯಜಮಾನಿ ಅಂತ ಹೇಳಕ್ಕೂ ಆಗೋಲ್ಲ. ಒಟ್ಟಲ್ಲಿ ನಾವು ಇರ್ತೀವಿ, ನೀವು ಇರಿ, ಎಲ್ಲ ಇರೋಣ. ಸೀತಮ್ಮ, ನಮ್ ಡಾಕ್ಟ್ರು ದೇವ್ರಂತ ಅವರು, ಹೆಸರಿಗೆ ತಕ್ಕಾಗೆ ಅವ್ರು ರಾಮ, ನೀವು ಸೀತೆ, ನಾನು ಹನುಮಂತ. ಸೀತಮ್ಮ, ದೊಡ್ಡ ಮನ್ಸು ಮಾಡಿ ತಾವಿಲ್ಲೇ ಇದ್ಬಿಡಿ ಪ್ಲೀಸ್ ಪ್ಲೀಸ್. ಡಾಕ್ಟ್ರೇ, ಸ್ಮೈಲು, ಹೆಣ್ಣು ಮಕ್ಕಳು ನಕ್ಕು ಬಿಟ್ರೆ ಸಾಕು. ವಾಕೆ 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 ವಾಕೆ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಚಬೇಕು, ಎಲ್ಲ ಬೇಕು. ಜೂಲಿ ಮಿಸ್ಟರ್ ಮ್ಯಾಥ್ಯೂ, ಸಮಾಧಾನ ಮಾಡ್ಕೊಳ್ಳಿ. ಜೂಲಿ ಬೇಲಿ ಹಾರಿ ಸತ್ತೋಯ್ತು. ಇಬ್ಬರಂಡರ ಕಾಟ, ತಬಿತ ಗಣಿಯ ಕಾಟ. ಗೋಪಿ, ನಿನಗೆ ಎಷ್ಟು ಮಂದಿ ಹೆಂಡ್ತಿಯರು? 16. ಗೋಪಿ, ನೀನ್ ಮಹಾ ಪಾಪಿ. ನನಗಿದ್ದಿದ್ದ ಹೆಂಡ್ತಿಯರು ಒಬ್ಳ ಹಾರೆ, ಒಬ್ಳು ಒನಕೆ ತಗೊಂಡು ಜಗಳ ಆಡಿ ಸತ್ ಹೋದ್ರು. ಗೃಹಲಕ್ಷ್ಮಿ ಗಯ, ಅವ್ರ ಧನಲಕ್ಷ್ಮಿ ಬಿ ಮರ್ ಗಯ. ಗೋಪಿ, ನಾನಿನ್ನು ಯಾಕೋ ಜೀವದಿಂದ ಇದ್ದೀನಿ. ನನ್ನ ಪ್ರಾಣ ತೆಗ್ಯಕ್ಕೆ ಹಿಡಿಕಾಯ್. ತಗೋ ಪಿಲ್ಲು, ನುಂಗು ನೀರ್ ಕುಡಿ. ಅಯ್ಯೋ, ಮುಂಡೆದು ಮಾತಿಗೆ ಮುಂಚೆ ಬಗ್ಬಿಡುತ್ತೆ. ಸಾಹಿತಿಗಳೇ, ಏನ್ ಮಾಡ್ತಾ ಇದ್ದೀರಾ? ಕಥೆ ಬರೀತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಕಥೆ ಬರೆಯೋ ನೀವು ಶುಕ್ರವಾರ ಆಯ್ತು ಅಂದ್ರೆ ಯಾಕೆ ಬಡ್ಕೋತೀರಾ? ಅವತ್ತು ನನ್ ತಿಥಿ. ಗೋಪಿ, ಕಾಡಿನಲ್ಲಿ ಕಣ್ಣೀರು ಅಂತ ಒಂದ್ ಕಥೆ ಇದೆಯಲ್ಲ, ಅದನ್ನ ಯಾರು ಬರ್ದಿದ್ದು ಗೊತ್ತಾ? ಅರವಿಂದ. ನಾನು. ಮಾತಿಗೆ ಮುಂಚೆ ಹಾರುತ್ತೆ, ಮಾತಿಗೆ ಮುಂಚೆ ಬಗ್ಗುತ್ತೆ. ಗೋಪಿ, ಆ ಪಾಪಿ ಪ್ರಿಂಟರ್ ಅವನ ಹೆಸರು ಹಾಕೊಂಡು ಪಬ್ಲಿಷ್ ಮಾಡ್ಬಿಟ್ಟ. ನೀನ್ ಸುಮ್ನೆ ಇದ್ಯಾ? ನಾನಾ ಎಗರ್ದೆ, ಹಾರ್ದೆ, ಬಗ್ದೆ. ಇದಕ್ಕೆ ತಾನಿಲ್ಲಿ ಕರ್ಕೊಂಬಂದ್ ಸೇರಿಸಿರೋದು. ಗೋಪಿ, ನಾನು ಅವತ್ತೇ ಪ್ರತಿಜ್ಞೆ ಮಾಡ್ಬಿಟ್ನಲ್ಲ, ಇನ್ನು ಮುಂದೆ ಕಾದಂಬರಿ ಬರೆಯೋಣ ಅಂತ. ಮತ್ತೇನಿಲ್ಲಿ ಬರಿತಾ ಇರೋದು? ಇದು ಕಾದಂಬರಿ ಅಲ್ಲ, ಸಿನಿಮಾ ಕಥೆ. ಇದ್ರ ಹೆಸರೇನ್ ಗೊತ್ತಾ? ವನಜ ವಾಂತಿ ಮಾಡಿದ್ಲು. ಯಾಕೆ? ಅವಳಿಗೇನ್ ಪಿತ್ತ ನೆತ್ತಿಗೆರುತ್ತೇನೆ? ಅಲ್ಲ, ಬಸ್ರಿ. ಅವಳಿಗೆ 3 ತಿಂಗಳು, ಮದ್ವೆನೇ ಆಗಿಲ್ಲ. ಹೇಗಿದೆ ಸಸ್ಪೆನ್ಸ್? ಒಳ್ಳೆ ಸಸ್ಪೆನ್ಸು. ಗೋಪಿ, ಗೋಪಿ, ಅಡಿಗೆ ಆಯ್ತಾನೋ? ಹೊಟ್ಟೆ ಹಸಿತಾ ಇದೆ. ಐ ಆಮ್ ಸಾರಿ, ನನಗೆ ಪ್ರತಿದಿನ ಗೋಪಿನ್ ಕರೆದ ಅಭ್ಯಾಸ. ಊಟಕ್ಕೆ ಬನ್ನಿ. ಇರಿ, ನಾನೇ ಬಡಿಸ್ತೀನಿ. ಸಾಕು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು. ಲಾಲ ಲಾಲ. ಸೀತಾ, ಬಡಿಸ್ತೀನಿ ಅಂತ ಹೇಳಿ ಹಾಗೆ ಹೊರಟೋಗ್ತಿದೆಯಲ್ಲ. ಗೋಪಿ ಗೋಪಿ, ನನ್ ಟಾಫಿ ಎಲ್ಲಿ? ನಿನ್ನ ಟಾಫಿ ಇವತ್ತು ಊಟಿ ರೇಸ್ ನಲ್ಲಿ ಓಡ್ತಾ ಇದೆ. ಕಟ್ಬಿಡ ಕಟ್ಬಿಡ, ಅದ್ರ ಮೇಲೆ ಹಣ ಕಟ್ಬಿಡ. ನನ್ 30,000 ಗೋವಿಂದ 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 ಗೋವಿಂದ. ಗೋಪಿ, ಆ ಜಾಕಿನ
ಕರ್ಕೊಂಡ್ ಬಾ, ನಾನು ಶೂಟ್ ಮಾಡ್ಬಿಡ್ತೀನಿ. ಯಾಕೆ ಸರ್ ಹೀಗ್ ಕೂತಿದ್ದೀರಾ? ಹೀಗೆ ಅಂದ್ರೆ ಒಳ್ಳೆ ಅಶೋಕವನದಲ್ಲಿ ಸೀತೆ ಕೂತಾಗೆ. ಏನ್ ಸರ್ ಮಲ್ಕೊಳಲ್ವಾ? ಮಲ್ಕೋತೀನಿ. ಎಲ್ಲಿ? ಇಲ್ಲೇ. ಇಲ್ಲ ಹೋಗಿ ಸರ್, ಇಷ್ಟು ದೊಡ್ಡ ಮನೆಯಲ್ಲಿ ಇಲ್ಲಿ ಯಾರಾದ್ರೂ ಮಲ್ಕೋತಾರ? ಹೋಗಿ ಬೆಡ್ರೂಮ್ ಅಲ್ಲಿ ಮಲ್ಕೊಳ್ಳಿ. ಬೆಡ್ರೂಮ್ ನ ಸೀತಾಗ್ ಬಿಟ್ಕೊಟ್ಟಿದ್ದೀನಿ. ಪರವಾಗಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ. ಹ್ಮ್. ಸರ್, ಸೀತಮ್ಮ ಬೆಡ್ರೂಮ್ ಅಲ್ಲಿ ಇಲ್ಲ, ದೇವ್ರ ಮಲ್ಲಿದ್ದಾರೆ. ಯಾಕೆ? ಎಷ್ಟು ದಿವಸ ಅಂತ ಒಬ್ರೆ ನಿಮ್ ಬೆಡ್ರೂಮ್ ಅಲ್ಲಿ ಮಲ್ಕೋತಾರೆ. ಆಕೇನು ಜಾಣೆ, ತಿಳುವಳಿಕೆ ಇರೋರು, ಸೈಲೆಂಟ್ ಆಗಿ ಹೋದ್ರು, ದೇವ್ರ ಮನೇಲಿ ಮಲ್ಕೊಂಡ್ರು. ಏನ್ ಸರ್, ನಾನು 4-5 ದಿನದಿಂದ ನೋಡ್ತಾನೆ ಇದ್ದೀನಿ, ಏನೋ ಡೀಪ್ ಆಗಿ ಥಿಂಕ್ ಮಾಡ್ತಾನೆ ಇದ್ದೀರಲ್ಲ. ಥಿಂಕಿಂಗ್ ಅಬೌಟ್ ಎನಿ ಮ್ಯಾಡ್ ಪೇಷಂಟ್? ಎಸ್, ನಿನ್ ತಲೆನ ಹೇಗೆ ರಿಪೇರಿ ಮಾಡೋದು ಅಂತ. ಓಹೋ, ಚೆನ್ನಾಗಿರೋ ತಲೆನ್ ಕೂಡ ರಿಪೇರಿ ಮಾಡಿ ಕೆಡಿಸ್ತೀರಾ? ಮುಚ್ಚ ಬಾಯ್. ಬರ್ತಾ ಬರ್ತಾ ನಿನ್ ತಲಹರಟೆ ತುಂಬಾ ಜಾಸ್ತಿ ಆಗೋಯ್ತು. ನಾನೇನ್ ಸರ್ ಮಾಡ್ದೆ? ನಾನ್ ಸೀತಾ ಜೊತೆ ಮಾತಾಡ್ತಾ ಇದ್ರೆ ಕಳ್ರು ನೋಡಾಗ ನಾನು ನೋಡ್ತೀಯ. ನಾನ್ ಮನೆಗ್ ಬಂತು ಅಂತಂದ್ರೆ ನೆರಳಾಗ ನನ್ ಹಿಂಬಾಲಿಸ್ತೀಯ, ನನ್ ಹಿಂದೆ ನಿಂತ್ಕೊಂಡು ಹಾಡ್ತೀಯ. ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಫುಲ್ ಸ್ಟಾಪ್ ಸರ್. ಸರ್, ನನಗೆ ನೀವು, ನಿಮಗೆ ನಾನು. ನನಗೆ ಬೇಜಾರಾಯ್ತು ಅಂದ್ರೆ ನೀವೇ ಗತಿ, ನಿಮಗ್ ಕೋಪ ಬಂತು ಅಂದ್ರೆ ನಾನೇ ಗತಿ. ಲೆಟ್ ಅಸ್ ಟಾಕ್ ಫ್ರಾಂಕ್ಲಿ. ಏನ್ ಸರ್, ಸೀತಮ್ಮನ್ ನೋಡ್ತಾ ಇದ್ರೆ ನಿಮ್ ಕಣ್ಣು ಮಿಂಚ್ತಾ ಇರುತ್ತೆ, ಸೀತಮ್ಮ ಓಡಾಡ್ತಾ ಇದ್ರೆ ನಿಮ್ ಗಮನ ಎಲ್ಲ ಆ ಕಡೆ ಹರಿತಾ ಇರುತ್ತೆ, ಕ್ಲಿನಿಕ್ ಹೋದ್ರೆ ಮನೆಗೆ ಯಾವಾಗ ಹೋಗಬೇಕು ಅಂತ ನಿಮ್ ಕಾಲು ಚಡಪಡಾಯಿಸ್ತಾ ಇರುತ್ತೆ. ವೈ? ವಾಟ್ ಫಾರ್? ಇದಕ್ಕೆ ಸರ್ ಲವ್ ಅನ್ನೋದು. ಸರ್, ನಿಮಗೆ ಅವ್ರ ಮೇಲೆ ಲವ್ ಇದೆ, ಇಲ್ಲದೆ ಹೋಗಿದ್ರು ನೀವು ಬಟ್ಟೆ ಬರೆ ಎಲ್ಲ ತಂದ್ಕೊಡ್ತಾ ಇದ್ರಾ? Shut up and get out. ಥ್ಯಾಂಕ್ ಯು ವೆರಿ ಮಚ್. ಗೋಪಿ, ಏನ್ ಸರ್? ಈಗ ನಾನೇನ್ ಮಾಡ್ಲಿ? ಹೋಗಿ ಮಲ್ಕೊಳ್ಳಿ. ಅದಲ್ವೋ, ಯಾವುದು? ನೀನೇ ಹೇಳಿದ್ಯಲ್ಲ ದೇವ್ರ ಮನೆ. ಹಾಗೆ ಬನ್ನಿದಾರಿಗೆ ಸೀತಮ್ಮ. ಏನೋದು? ಅದೇ ನೀವು ಹೇಳಿದ್ರಲ್ಲ, ಅದನ್ನ ಇತ್ಯರ್ಥ ಮಾಡಕ್ಕೆ ನೀವು ನನ್ನ ಮಾತ್ಕಳಿ. ನೀವು ಸುಮ್ಮನೆ, ನೀವು ನೀವು ಅಯ್ಯೋ, ನೀವು ಸುಮ್ಮನೆ. ಏನ್ ಗೋಪಿ? ಏನಿಲ್ಲ, ನೀನು ಮಲ್ಕೋ ಮಲ್ಕೋ. ಅಯ್ಯೋ ಇಡಿಯಟ್, ಮುಂದ್ಗಡೆನೆ ಮಾನ ಕಳಿತೀವಲ್ಲ. ಬೇಡ ಬಿಡಿ, ಇನ್ಮೇಲೆ ಹಿಂದ್ಗಡೆಯಿಂದ ಮಾನ ಕಳಿತೀನಿ. ಮದುವೆ ಹೆಣ್ಣು ಬರ್ತಾ ಇದೆ, ಹಸೆ ಮನೆ ಮೇಲೆ ಕೂಡ್ಸಿ. ಮದುವೆ ಗಂಡು ನೀನು ಹಸೆ ಮನೆ ಮೇಲೆ ಕೂತ್ಕೊಳಪ್ಪ. ಎಲ್ಲಿ ತಾಳಿ? ಅಯ್ಯೋ, ಕೈಲಿ ಇಟ್ಕೊಳಯ್ಯ. ವಾಲಗದವನೇ, ವಾಲಗ ಬಾರ್ಸು. ಆಚಾರ್ರೆ ಮಂತ್ರ ಹೇಳ್ರಿ. ಹೇಳ್ತೀನಿ. ಓಂ ಮಾಂಗಲ್ಯಂ ತಂತು ನಾನೇ ಮಮ ಜೀವನ ಹೇತುನ ಗಂಟೆ. ಗೋಪಿ, ಏನಿದು? ನನ್ನ ಕಲ್ಪನೆಯಲ್ಲಿ ಮದುವೆನ ಮಾಡಿಸ್ತಾ ಇದ್ದೀನಿ. ಓಂ ಮಾಂಗಲ್ಯಂ. ಯಾರ್ ಮದುವೆ? ನಿಮಗೂ ನಮ್ಮ ಡಾಕ್ಟರ್ಗೂ. ಏನ್ ಹೇಳ್ತಾ ಇದೀಯಾ? ನಮ್ ಡಾಕ್ಟರ್ಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ನೀವು ಹೂ ಅಂದ್ರೆ ಡಿರಿಂಡುಮ್, ಡಿರಿಂಡುಮ್. ಇಲ್ದೇ ಇರೋ ಆಸೆನ ನನಗ್ ತರಬೇಡ. ಈಗ ಸಿಕ್ಕಿರೋ ಆಶಯದಿಂದ ನನ್ನ ದೂರ ತರಬೇಡ. ನಿನಗ್ ಕೈ ಮುಗಿತೀನಿ ಗೋಪಿ. ಯಾಕಮ್ಮ? ಹಾಗಾದ್ರೆ ನಮ್ ಡಾಕ್ಟರ್ನ ಮದುವೆ ಆಗಕ್ ನಿಮಗೆ? ಅಮ್ಮ, ನಾನ್ ನಿಮಗೆ ಅಣ್ಣ ಇದ್ದ ಹಾಗೆ. ನಾನು ಏನ್ ಹೇಳಿದ್ರು ಎಲ್ಲ ನಿಮ್ ಒಳ್ಳೇದಕ್ಕೆ ಹೇಳ್ತೀನಿ. ನಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು, ಕೈ ತುಂಬಾ ಸಂಪಾದನೆ ಮಾಡ್ತಾರೆ. ಗೋಪಿ, ಗೋಪಿ, ನಾನಲ್ಲಿ, ಅವರಲ್ಲಿ? ಇಬ್ರು ಇಲ್ಲೇ, ಈ ಮನೇಲೆ. ನನಗ್ ತಿಳಿದಷ್ಟು ನಾನು ಹೇಳಿದ್ದೀನಿ. ಇನ್ ಡಾಕ್ಟ್ರೇ ಬಂದಾಯ್ತಲ್ಲ, ಬಾಕಿ ವಿಷಯ ಅವ್ರು ಹೇಳ್ತಾರೆ. ಸೀತಾ, ಸರ್, ನಾನೇನ್ ತಪ್ಪು ಮಾತಾಡಿಲ್ಲ. ಗೋಪಿದು ಹುಡುಗಾಟದ ಸ್ವಭಾವ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಗೋಪಿ ಹೇಳಿದ್ದು ನಿಜ ಸೀತಾ. ಸೀತಾ, ನಿನ್ ಮನಸ್ಸಿಗೆ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತ ಈ ಮಾತು ಹೇಳಿಸ್ತಿರ್ಲಿಲ್ಲ. ಐ ಆಮ್ ಸಾರಿ. ಸರ್,
ಜೀಸಸ್ ನಿಮ್ಮಿಬ್ಬರನ್ನು ಸುಖವಾಗಿಟ್ಟಿರ್ಲಿ. ರಾಮು, ಇದೇ ನಾನು ನಿನಗೆ ಕೊಡ್ತಿರೋ ಮದುವೆ ಉಡುಗೊರೆ. ಹಳೆ ಸ್ಲೇಟು, ಈ ಹರ್ಕಲ್ ಶರ್ಟು ಯಾಕೆ ಕೊಟ್ಟೆ ಅಂತ ಯೋಚನೆ ಮಾಡ್ತಿದ್ಯಾ ರಾಮು? ಇಲ್ಲ ಫಾದರ್, ಈ ಹರಿದಿರೋ ಅಂಗಿ ಹಾಕೊಂಡು ವಿಕಾರಿಯಾಗಿ ಬಿದ್ದಿದ್ದೆ ನನಗೆ ನೀವು ಆಶ್ರಯ ಕೊಟ್ರಿ, ಅನ್ನ ಹಾಕಿದ್ರಿ, ಅಕ್ಷರ ಕಲ್ಸ್ಕೊಟ್ರಿ, ಮನುಷ್ಯನಾಗಿ ಬಾಳೋ ದಾರಿ ತೋರಿಸಿದ್ರಿ. ಇಷ್ಟು ವರ್ಷಗಳಿಂದ ಇದನ್ನೆಲ್ಲ ಭದ್ರವಾಗಿ ಇಟ್ಕೊಂಡಿದ್ರಲ್ಲ, ಅದನ್ನ ನೆನೆಸ್ಕೊಂಡು ಆಶ್ಚರ್ಯ ಪಡ್ತಾ ಇದ್ದೆ. ರಾಮು, ನೀನ್ ನಡೆದ್ ಬಂದ ದಾರಿನ ಯಾವತ್ತೂ ಮರೀದೇ ಇರ್ಲಿ ಅಂತ ಇದನ್ನ ನಿನಗೆ ಕೊಟ್ಟದ್ದು. ಇದೇ ನಿನಗೆ ಮುಂದಕ್ಕೆ ದಾರಿ ದೀಪ ಆಗಿರ್ಲಿ. ಫಾದರ್, ನಾನು ಹೇಗಿದ್ದೆ, ಯಾರಿಂದ ಹೀಗಾದೆ ಅನ್ನೋದನ್ನ ಸಾಯೋವರೆಗೂ ಮರೆಯೋದಿಲ್ಲ. ರಾಮು, ಮನುಷ್ಯನಾದವನು ಲಕ್ಷ ಜನ ಉದ್ಧಾರ ಮಾಡದೆ ಹೋದ್ರು ಒಬ್ಬನಾದ್ರೂ ತನ್ನ ನೆನ್ಸ್ಕೊಂಡು ಊಟ ಮಾಡುವಂತ ಕೆಲಸ ಮಾಡಿದ್ರೆ ಸಾಕು, ಆಗ ದೇವ್ರು ಮೆಚ್ಕೋತಾನೆ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಪ್ರೀತಿಯ ಜೇನಿಂದ ತುಂಬುತ್ತಾನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮಗವೇಕೋ ಕಾಣೆ ಹೂವಾಯಿದೀಗ. ಕತ್ತಲು ಎಲ್ಲೆಲ್ಲೂ ಮುತ್ತಲು ಭಯದಲ್ಲಿ ಹೂ ಪಾಡುತ್ತಿರಲು, ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು. ಜಾಣ ನುಡಿಗಳು ವೀಣೆ ಸ್ವರಗಳು, ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಆಸರೆಯೇನೊಂದು ಕಾಣದೆ ನಾನೊಂದು ಅಂದು ಓಡಿ ಬಂದೆ, ದೇವರ ಹಾಗೆ ನಿನ್ನ ನಾನಲ್ಲಿ ಕಂಡೆ. ಹೇಳುವರಾರಿಲ್ಲ ಕೇಳುವರಾರಿಲ್ಲ ಒಂಟಿ ಬಾಳಿನಲ್ಲಿ, ದೇವತೆಯಂತೆ ನೀನು ನನ್ನಲ್ಲಿ ಬಂದೆ. ಹೃದಯ ಅರಳಿತು, ಮನಸ್ಸು ಕುಣಿಯಿತು, ಈ ಸವಿ ಮಾತನು ಕೇಳಿ, ಈ ಸವಿ ಮಾತನು ಕೇಳಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ನನಗಾಗಿ ನನ್ನ ಜೊತೆಯಾಗಿ ಲಾ 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 ಲಾ. ಅರೆ ಮೆಲ್ಗೆ ಮೆಲ್ಗೆ. ಏನ್ರಿ ರಸ್ತೆಯಲ್ಲಿ ಕೈ ತೆಗಿರಿ. ಎಲ್ಲಾದ್ರೂ ಉಂಟಾ? 2 ಮಕ್ಕಳ ತಾಯಿ ಅವಳು. ಅಯ್ಯೋ ಎರಡಾ? ನಾನ್ ರಾಮ, ನೀನ್ ಸೀತೆ. ಅಂದ್ರೆ ನಮ್ಮಿಬ್ರು ಹುಟ್ಟೋದ್ ಲವ ಖುಷಿ ತಾನೆ. ಇವರು ಹುಚ್ಚು ವಾಸಿಯಾಗಿರೋರು. ಮತ್ತೆ ಹುಚ್ಚುಡ್ತಿರೋ? ನಡೀರೋ, ವಾರ್ಡ್ ನಡೀರೋ, ನಡಿ ನಡಿ. ಸ್ವಾಮಿ, ನಮ್ಮ ಆಸ್ಪತ್ರೆಯಲ್ಲಿ ನೀವು 7 ವರ್ಷ ಅಜ್ಞಾತವಾಸ ಮಾಡಿದ್ರು ನೀವು ನಿಮ್ ಟೈಮ್ ನ ವೇಸ್ಟ್ ಮಾಡಿಲ್ಲ. 75 ಕಥೆಗಳನ್ನ ಬರೆದು ಸಾಹಿತ್ಯ ಸೇವೆ ಮಾಡಿದ್ದೀರಾ. ತಗೊಳ್ಳಿ. ಇದನ್ನೆಲ್ಲ ಹಳೆ ಪೇಪರ್ಗೆ ಹಾಕ್ಬಿಡ್ಬೋದು. ರೀ, ವನಜ ವಾಂತಿ ಮಾಡಿದ್ದು, ಜಲಜ ಜಗಳ ಆಡಿದ್ದು, ಸರೋಜ ಸದ್ದು ಮಾಡಿದ್ದು ಕಥೆಗಳು ಇದಲ್ರಿ. ಬುದ್ಧಿ ಇರಲಿಲ್ಲ, ಆಗೇನೇನೋ ಗೀತೆ. ಈಗ ಅದೆಲ್ಲ ಉಪಯೋಗಕ್ಕೆ ಬರುತ್ತಾ? ಸಿನಿಮಾ ಕಥೆ ಕೊಡ್ತೀನಿ ಅಂದ್ರೆ ಛೇ, ಎಲ್ಲಾದ್ರೂ ಉಂಟೆ. ಹೋಗಿ ಲಕ್ಷಣವಾಗಿ ಯಾವ್ದಾದ್ರು ಒಂದು ಕಾದಂಬರಿ ಬರಿತೀನಿ. ಹುಚ್ಚಿಡಿದಾಗ ಸಿನಿಮಾ ಕಥೆ ಬರಿತೀನಿ, ತಲೆ ಸರಿ ಹೋದಾಗ ಕಾದಂಬರಿ ಬರಿತೀನಿ. ಒಳ್ಳೆ ವಿಚಿತ್ರ ಸಾಹಿತಿಗಳ್ರಿ ನೀವು. ಆಸ್ಪತ್ರೆಗೆ ಯಾರೋ ಹೊಸ ಗೆಸ್ಟ್ ಬಂದಾಗಿದೆ. ಸಿನಿಮಾ ರೈಟ್ರು ನೀವು ಹೋಗ್ತಾ ಇದ್ದೀರಾ, ಅದಕ್ಕೆ ಪ್ಲೇಬ್ಯಾಕ್ ಆರ್ಟಿಸ್ಟ್ ಬರ್ತಾ ಇದ್ದಾರೆ. 7 ವರ್ಷ ಈ ಜಾಗ ತುಂಬಕ್ಕೆ. 7 ವರ್ಷ ಅಂತ ಯಾಕೆ ಹೇಳ್ತೀಯಪ್ಪ? ಬೇಗ ವಾಸಿ ಆಗ್ಲಿ ಇನ್ನು. ಅಯ್ಯೋ, ಈಗ ಹೋದ್ರಲ್ಲ, ಆಕೆ ಯಾರು? ಡಾಕ್ಟರ್ ರಾಮುಸ್ ವೈಫ್. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಡಾಕ್ಟರ್ ರಾಮು ಪ್ಲೀಸ್? ಡಾಕ್ಟರ್ ರಾಮು ನಾಟ್ ಇನ್ ಸ್ಟೇಷನ್. ಡಾಕ್ಟರ್ ಕಾಂಪೌಂಡರ್ ಗೋಪಿ ಇಸ್ ಇನ್ ಸ್ಟೇಷನ್. ವಾಟ್ ಯು ವಾಂಟ್? ಯಾವಾಗ ಬರ್ತಾರೆ? ಡಾಕ್ಟರ್ ರಾಮು ಬರಕ್ಕೆ ಇನ್ನ 3 ದಿವಸ ಆಗುತ್ತೆ. ತಮ್ಮ ಹೆಸರೇನು? ವಾಟ್ಸ್ ಯುವರ್ ನೇಮ್? ಇದು ಯಾವುದೋ ಇಲ್ಲಿಗೆ ಬರೋ ಕೇಸು ಅಂತ ಕಾಣುತ್ತೆ. ಬಾ. ಮರಿ, ನನಗ್ ತುಂಬಾ ಸುಸ್ತಾಗಿದೆ ಮಾ. ನೀನ್ ಇಲ್ಲೇ ನಿಂತಿರು, ನಾನು ಅಲ್ಲಿ ಕೂತಿರ್ತೀನಿ. ಇಲ್ಲೇ ಇರ್ಬೇಕು.
ಹೊಟ್ಟೆ ಹಸೀತದೆ, ಏನಾದ್ರೂ ಧರ್ಮ ಕೊಡಿ ಸರ್, ಏನಾದ್ರೂ ಕೊಡಿ, ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ಹಲೋ ಇನ್ಸ್ಪೆಕ್ಟರ್. ಹಲೋ. ಆತ ನಿಮಗೆ ಗೊತ್ತಾ? ಯಾರು? ನಿಮ್ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬಂದಲ್ಲ ಅವನು. ನನ್ನಿಂದನಾ? ಯಾರು ಇಲ್ವಲ್ಲ? ಇಲ್ಲ ಗೌರಿ, ಅದು ನಾನು ಇಲ್ಲೇ ಇದ್ದೀನಲ್ಲ ಮರಿ. ನೋಡು, ಇನ್ಸ್ಪೆಕ್ಟರ್ ಬೈ ಬೈ ಹೇಳ್ಬಿಡು. ಬರ್ತೀವಿ. ಹಲೋ. ಹಾ, ನಾನೇ ನೀನ್ ಡಾಕ್ಟರ್ ಮಾತಾಡ್ತಿರೋದು. ನೀವಾ? ನಾನು ಎಷ್ಟೊಂದು ಹೆದರ್ಬಿಟ್ಟೆ ಗೊತ್ತಾ? ಹೆದರಿಕೆನಾ? ಯಾಕೆ ಸೀತಾ, ಏನಾಯ್ತು? ಅದು ಅದು ಏನ್ರಿ, ಇಷ್ಟೊಂದ್ ಮನೇಲಿ ನಾನು ಒಬ್ಳೆ ಇರಕ್ಕೆ ಹೆದರಿಕೆ ಆಗಲ್ವಾ? ಯಾಕೆ, ಮನೇಲಿ ಗೋಪಿ ಇಲ್ವಾ? ಗೋಪಿ ಹುಚ್ಚೂರ್ ಜೊತೆಗಿರ್ತಾನೆ. ಬೇಬಿ ಚೆನ್ನಾಗಿದೆ. ಬೇಬಿ ನನ್ ಜೊತೆ ಏನು? ನೋಡಿ, ನೀವ್ ಊರ್ಗ್ ಬರ್ತೀರೋ ಇಲ್ವೋ? ಇನ್ನೆರಡೇ ದಿವಸ ಮಂಡೇ ಕಾನ್ಫರೆನ್ಸ್ ಮುಗ್ದೋಗುತ್ತೆ. ನಾಳೆನೆ ಬರಕ್ಕಾಗಲ್ವಾ? ಹ್ಯಾಕ್ ಬರ್ಲಿ ಸೀತಾ? 2 ದಿನನಾ? ಅಲ್ಲಿವರೆಗೂ ನಾನು ಹೇಗಿರ್ಲಿ? ಇದನ್ ಕೊಡ್ತೀನಿ, ಇಟ್ಕೊಂಡು ಹ್ಯಾಪಿ ಆಗಿರು. ಏನ್ರಿ ನೀವು? ಬಾಯ್ ಬಾಯ್. ನೀನಾ? ನಾನೇ. ಯಾಕೆ ಬಂದೆ ಇಲ್ಲಿಗೆ? ಡಾಕ್ಟರ್ ಊರಲ್ಲಿಲ್ಲ ಅಂತ ಗೊತ್ತಾಯ್ತು, ಬಂದೆ. ನೀನ್ ಇಲ್ಲಿಂದ ಹೋಗ್ತೀಯ ಇಲ್ವೋ? ಸೀತಾ, ನಿನ್ ಭಯ ಏನು ಅಂತ ನಂಗೆ ಗೊತ್ತು. ಸುಖವಾಗಿ ಬಾಳ್ತಿರೋ ನಿನ್ ನೆಮ್ಮದಿನ ಖಂಡಿತ ನಾನು ಹಾಳು ಮಾಡಲ್ಲ. ನೋಡು, ಒಂದ್ಸಲ ನಾನು ಆಸೆ ಪೂರೈಸ್ಬಿಡು ಸಾಕು, ಇಲ್ಲಿಂದ ಹೊರಟೋಗ್ತೀನಿ. ಮಮ್ಮಿ, ಈ ಮಾಮ ಯಾರು? ಮಾವ ಅಂತೆ ಮಾವ? ಚಿಕ್ಕತ್ತೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂದ್ರೆ ನೀನಿನ್ನೂ ಹೋಗ್ಲಿಲ್ವಾ? ಯಾಕೆ ಪ್ರಾಣ ತೆಗಿತೀಯ? ಯಾಕೆ ಪ್ರಾಣ ತೆಗಿತೀಯ? ಅಳಬೇಡ ಚಿನ್ನ, ನಿಮ್ ಮಮ್ಮಿಗೆ ಬುದ್ಧಿ ಇಲ್ಲ. ಹೋಗ್ಲಿ ಬಿಡು, ಇವತ್ತು ನಿನ್ ಮೂಡ್ ಚೆನ್ನಾಗಿಲ್ಲ, ಆಮೇಲೆ ಬರ್ತೀನಿ. ಬಾಯ್ ಬಾಯ್ ಮರಿ. ಮಮ್ಮಿ, ಡ್ಯಾಡಿ ಯಾವಾಗ ಬರ್ತಾರೆ? ಬೇಗ ಬರ್ತಾರಮ್ಮ, ನೀನ್ ಮಲ್ಕೋ. ಹೋಗಿಲ್ಲಿಂದ. ಯಾಕೆ ಬಂದೆ ಇಲ್ಲಿಗೆ? ನೋಡು, ಅವ್ರು ಬರೋ ಹೊತ್ತಾಯ್ತು. ಹೋಗಿಲ್ಲಿಂದ. ಡೆಲ್ಲಿ ಫ್ಲೈಟ್ ಬಂದಾಯ್ತು, ನಿನ್ ಗಂಡ ಬರ್ಲಿಲ್ಲ, ಅದಕ್ಕೆ ನಾನು ಬಂದಿದ್ದು. ಹೋಗ್ತೀಯ ಇಲ್ವ ಇಲ್ಲಿಂದ? ಕಿರ್ಚು ಬೇಡ, ನಿನ್ ಮಗು ಎದ್ದು ಬಿಡುತ್ತೆ. ನನ್ನ ಕೆಲಸ ಮುಗಿದ ತಕ್ಷಣ ನಾನೇ ಹೊರಟು. ಬಿಡೋದಲ್ಲ, ಚಿಕ್ಕ ಚಂಡಾಲ, ಬಿಡೋದಲ್ಲ. ಬಿಡು, ಬಿಡ್ತೀಯಲ್ವ ನೀನು? ಬಿಡು, ಬಿಡು, ಬಿಡು. ಬಿಡೋದಲ್ಲ, ಬಿಡ್ತೀಯಲ್ವ ನೀನು? ಬಿಡು, ಬಿಡು, ಬಿಡು. ಅಯ್ಯೋ, ಬೇಡ, ನನ್ನ ಬಿಟ್ಬಿಡು.
ಬಿಡ್ತೀಯಲ್ಲ ನೀನು? ಬಿಡು ಬಿಡು ನನ್ನ. ಸೀತಾ, ಹೋಗಿಲ್ಲಿಂದ, ಹೋಗಿಲ್ಲಿಂದ. ಹೋಗಿಲ್ಲಿಂದ, ಹೊರಟೋಗಿಲ್ಲಿಂದ. ಗೌರಿ, 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 ಬಿಡು. ಅಯ್ಯಯ್ಯೋ, ಬಿಡು. ಬಿಡು. ರಂಗ. ಏನಮ್ಮ, ಏನಾಯ್ತಮ್ಮ? ನಾನು 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 ಶೂಟ್ ಮಾಡ್ಬಿಟ್ಟೆ. ನಾನು ಕೊಲೆ ಮಾಡ್ಬಿಟ್ಟೆ. ಯಾರನ್ನಮ್ಮ? ಎಲ್ಲಮ್ಮ? ಮೇಲೆ ನಡೀರಮ್ಮ, ನಡೀರಮ್ಮ, ಬನ್ನಿ. ಇಂಥ ಒಬ್ಬ ನೀಚ ನಿಮ್ ಬೆನ್ನಿಂದ ಬಿದ್ದಿದ್ದ ಅಂತ ನನಗಾಗ್ಲಿ ಡಾಕ್ಟರ್ಗಾಗ್ಲಿ ಯಾಕಮ್ಮ ಹೇಳಿಲ್ಲ? ಗೋಪಿ, ನಿಮ್ಮಿಬ್ಬರಿಗೂ ನಾನೊಂದು ಸುಳ್ಳು ಹೇಳ್ಬಿಟ್ಟೆ. ಅದ್ರ ಫಲನೇ ಶಿಕ್ಷೆ ಗೋಪಿ. ಸುಳ್ಳ? ನೀವ್ ಹೇಳಿದ್ರ? ಹೌದು, ನಾನು ನಿಮಗ್ ಹೇಳಿದಾಗೆ ಅನಾಥಾಶ್ರಮದಲ್ಲಿ ಬೆಳಿಲಿಲ್ಲ ಗೋಪಿ. ಸೀತಮ್ಮ,
ಹೆಣ್ ಬೆಳಿಬಾರ್ದು. ನಾನು ಅಲ್ಲಿದ್ದೆ. ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಚೆನ್ನಾಗಿರೋದಾ? ನೀನು ಕೈ ತೊಳ್ಕೊಂಡು ಮುಟ್ಬೇಕು. ಅವಳು ದಂತದ ಬೊಂಬೆ. ಅಯ್ಯೋ ದೇವ್ರೆ, ಇಷ್ಟು ದಿನ ಹೇಗೋ ನನ್ನ ಮಾನ ಕಾಪಾಡ್ಕೊಂಡು ಬಂದೆ. ಈಗ ನಾನೇನ್ ಮಾಡ್ಲಿ? ಸೀತಾ, ಸೀತಾ, ಏನ್ ಮಾಡ್ತಾ ಇದೀಯ? ಬ್ಯೂಟಿಫುಲ್. ಕಮಲಾ, ಇವಳು ಗುಲಾಬಿ ಅಲ್ಲ, ಸೂರ್ಯಕಾಂತಿ. ಎಲ್ಲಿಂದ ಕರ್ಕೊಂಬಂದೆ ಇವಳ? ಇವಳ ಅಪ್ಪ ಅಮ್ಮ ಕಾಡ್ರ ಬಂದು ಸತ್ತು ಹೋದ್ರು. ಅನಾಥೆಯಾಗಿ ನಿಂತಿದ್ಲು. ಪಾಪ, ಇವಳು ನೋಡಿ ನನಗೆ ತುಂಬಾ ಸಂಕಟ ಆಯ್ತು. ಇಲ್ವೇ ಪಾಪ? ತಕ್ಷಣ ಕೈ ಹಿಡ್ಕೊಂಡು ಬಾ ಅಮ್ಮ, ಆಶ್ರಯ ಕೊಡ್ತೀನಿ ಅಂತ ಕರ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಬೆಲೆ ಎಷ್ಟು ಕಟ್ತೀಯಾ? 5,000 ರೂಪಾಯಿ. 5,000 ಅಂತ? 5,000 ನೀನೇ ಇಟ್ಕೋ. ಇದು ಯಾರ ಕೈಗೂ ಸೋಕದೆ ಇರೋ ಹೂವು. ಹಾಗಾದ್ರೆ ನನ್ನ ಕೈ ಸೋಕ್ಲೇಬೇಕು. ನಿಂತ್ಕೋ ಚಿನ್ನ. ಇವಳು ಕೊಬ್ಬನ್ ನಾನು ಕರಗಿಸ್ಲೇಬೇಕು. ಕಮಲಾ, ಇವಳ ಬೆಲೆ ಎಷ್ಟು? 15,000. 5,000. ರಾತ್ರಿ 10,000 ತಂದ್ಕೊಡ್ತೀನಿ. ಇವತ್ತಿಂದ ನಿನಗೆ ಯಜಮಾನ ನಾನು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಜ್ಞಾಪಕ. ಏನೇ ಗಿರಾಕಿ ಬಂದ್ರೆ ರಾಂಗ್ ಮಾಡ್ತೀಯಾ? ಬೇವರ್ಸಿ. ಏನೇ ಹಾಗ್ ನೋಡ್ತೀಯಾ? ನಿನ್ ಕಣ್ಣು ಹಿಂಗ? ನಾನು ಹೇಳಿದ ಮಾತು ಕೇಳದೆ ಹೋದ್ರೆ ನಿನ್ನ ಸಿಗದು ತೋಟ ಕಟ್ಬಿಟ್ಟೇನು. ಹುಷಾರ್. ನಡಿಯ ಒಳಗೆ, ನಡಿಯ. ಯಾಕೆ ಮಾಡ್ತಾ ಇದೆ? ನಡಿಯ ಒಳಗೆ, ನಡಿಯ ಮೂದೇವಿ, ನಡಿಯ. ಓ, ರಂಗ ಬಂದ ಅಂತ ಕಾಣಿಸುತ್ತೆ. ರಂಗ ಎಲ್ಲಿ? ಯಾವ ರಂಗ ಅಣ್ಣ? ಬೆಳಗ್ಗೆ ಇಲ್ಲಿ ಬಂದಿದ್ನಲ್ಲ ಆ ರಂಗ. ಆ ಹೆಸರೇ ನಾನು ಕೇಳಲಿಲ್ವಲ್ಲ ಅಣ್ಣ. ಬೇಡ, ಅಣ್ಣ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕಮ ಸರ್ಚ್ ಮಾಡಿ. ಬಾ ಹೊರಗಡೆ. ಬಾ. ಸರ್, ನಾನು ಯಾವ ತಪ್ಪು ಮಾಡ್ಲಿಲ್ಲ. ನಂಗೆ ಏನೂ ಗೊತ್ತಿಲ್ಲ ಸರ್. ಸುಳ್ಳು ಕಣಣ್ಣ, ಸುಳ್ಳು. ಈ ಮನೇಲಿ ಇವಳಿಗೆ ಭಾರಿ ವ್ಯಾಪಾರ. ಅಬ್ಬಾ, ಇಷ್ಟು ದಿವಸಕ್ಕೆ ಇವತ್ತೇ ನಿನ್ ಬಾಯಿನಲ್ಲಿ ನಿಜ ಬಂದಿರೋದು. ಎಲ್ಲಾನು ಕರ್ಕೊಂಡು ನಡೀರಿ. ನೀನ್ ನಡಿ. ನೀನ್ ನಡಿ. ಆದ್ರೂನು ಆ ಪಾಪಿ ನನ್ನ ಬಿಡ್ಲಿಲ್ಲ. ನಂಗೆ ಮದುವೆ ಆಗಿದೆ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ. ನನ್ನ ಬಲಾತ್ಕಾರ ಮಾಡಿದ ಗೋಪಿ. ಆಮೇಲೆ ನಾನು ಸೀತಮ್ಮ, ನಡೆದಿದ್ದೆಲ್ಲ ನಮ್ ಡಾಕ್ಟರ್ ಹತ್ರ ಹೇಳಿದ್ರೆ ಅವ್ರು ನಿಮ್ ಕೈ ಬಿಡ್ತಾ ಇರ್ಲಿಲ್ಲ. ನಡೀರಿ. 10 ನೋಡಿದವ್ರಿಗೆ ಅನುಮಾನ ಬರೋ ಹಾಗೆ ಮಾಡ್ಕೋಬೇಡಿ. ನಡೀರಿ ಸೀತಮ್ಮ, ದಯವಿಟ್ಟು ನಡೀರಿ.
ಹೋಗಿಮ್ಮ, ಧೈರ್ಯವಾಗಿ ಹೋಗಿಮ್ಮ. ಹೋಗಿ. ಡಾಕ್ಟರ್, ಇವನ ಹೆಸರು ರಂಗ. ಹಲೋ ಮಿಸ್ಟರ್ ರಂಗ. ಇವನ್ನ ತೋರ್ಸೋಣ ಅಂತಾನೆ ಕರ್ಕೊಂಬಂದೆ. ಹ್ಮ್. ಗುಂಡೇಟ್ ತಿಂದು ನದಿ ತೀರದಲ್ಲಿ ಬಿದ್ದಿದ್ದ. ಮೀನು ಹಿಡಿಯೋಕೆ ಹೋಗಿದ್ದ ಬೆಸ್ತರು ಇವನ್ ನೋಡಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಡಾಕ್ಟರ್, ಇವನಿಗೀಗ ಜ್ಞಾಪಕ ಶಕ್ತಿನೇ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ರೆಕಾರ್ಡ್ಸ್ ಇಂದ ಗೊತ್ತಾಯ್ತು ಇವನ್ ಹೆಸರು ರಂಗ ಅಂತ. ಇವನ್ನ ನಿಮ್ಮ ಕ್ಲಿನಿಕ್ ನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ. ಮೊದಲಿನ ಹಾಗೆ ಇವನ್ನ ಮನುಷ್ಯನಾಗಿ ಮಾಡ್ಬಿಟ್ಟು ಸಾಕು. ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು, ಅವ್ರಿಗೂ ಇವನಿಗೂ ಏನ್ ಸಂಬಂಧ, ಇದನ್ನೆಲ್ಲ ಸುಲಭವಾಗಿ ಬಾಯ್ಬಿಡಿಸ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಓಕೆ ಇನ್ಸ್ಪೆಕ್ಟರ್, ಬರ್ತೀನಮ್ಮ. ರಂಗ, ಕೂತ್ಕೋ. ನಾನ್ ಡಾಕ್ಟ್ರು, ಅವಳು ನನ್ನ ಹೆಂಡತಿ. ಸರ್, 8ನೇ ನಂಬರ್ ಬೆಡ್ಡಲ್ಲಿರೋ ಕೇಸು ಬಹಳ ಗಲಾಟೆ ಮಾಡ್ತಾ ಇದೆ. ಅಲ್ಲೋ, ಅದನ್ನೇನಾದ್ರು ಮಾಡ್ಬಿಟ್ಟು ಕಾಸು ಮೂಸು. ಗೋಪಿ, ಯಾಕೆ ಹೀಗಾಡ್ತಾ ಇದೀಯಾ? ಯಾಕೂ ಇಲ್ಲ ಸರ್, ನಮ್ಮ ವಾರ್ಡಲ್ಲಿರೋ ಪೇಷಂಟು ಈಗ ಆಡ್ತಾ ಇದ್ದಾನೆ ಅಂತ ಹೇಳಿದೆ. ಅವನೇನಾದ್ರು ಎದ್ಬಿಟ್ಟ ಅಂದ್ರೆ ನಮ್ಮನ್ನ ತಿಂದು ಬಿಡ್ತಾನೆ. ಸಾರು ಸರ್, ಯಾವುದು ಸರ್ ಈ ಹೆಣ? ಹೆಣ ಆಗಿರ್ಬೇಕಾಗಿತ್ತು. ದೇವ್ರ ದಯೆ ಉಳ್ಕೊಂಬಿಟ್ಟ. ಪಾಪ ಅದ್ರ ಜ್ಞಾಪಕ ಶಕ್ತಿನೇ ಇಲ್ಲ. ಅಬ್ಬಾ, ಜ್ಞಾಪಕ ಶಕ್ತಿ ಇಲ್ವಾ? ಪರಮಾತ್ಮ ಕಾಪಾಡ್ಬಿಟ್ಟ. ಏನ್ ಸರ್, ಈ ಹೆಣಕ್ಕೆ ಮತ್ತೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತೀರಾ? ನೆಗೆದು ಬಿದ್ರೂ ಬರಲ್ಲ. ಮರ್ಸಿ ಕಿಲಿಂಗ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಇದನ್ನ ಸಮಾಧಿ ಮಾಡೋದೇ ವಾಸಿ. ಗೋಪಿ, ಇಂಥ ಎಷ್ಟು ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿಲ್ಲ, ಎಷ್ಟು ಜನ ಕ್ಯೂರ್ ಮಾಡಿಲ್ಲ. ಇದ್ ನನಗೆ ಪ್ರೆಸ್ಟೀಜ್ ಕೇಸ್. ಗೋಪಿ, ಇವ್ರನ್ನ ವಾರ್ಡ್ ಕರ್ಕೊಂಡು ಹೋಗು. ಡಾಕ್ಟ್ರೇ, ಈ ಗೂಬೆನ ಕ್ಯೂರ್ ಮಾಡಿದ್ರು ನಿಮ್ ಮರ್ಯಾದೆ ಹೋಗುತ್ತೆ, ಕ್ಯೂರ್ ಮಾಡದೇ ಇದ್ರು ನಿಮ್ ಮರ್ಯಾದೆ ಹೋಗುತ್ತೆ. ಇವನ ದೃಷ್ಟಿನೇ ಸರಿಯಾಗಿಲ್ವಲ್ಲ, ಯಾಕೆ ನೋಡ್ತಾ ಇದ್ದಾನೆ? ಸೀತಮ್ಮ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ನೀವ್ ಹೆದರ್ಕೋಬೇಡಿ, ಈ ಡಡ್ ಮಾಡಿನ ನಾನು ಆಚೆಗೆ ಎಸ್ತು ಬಿಡ್ತೀನಿ. ಅಪ್ಪ, ಅಯ್ಯ, ನೀನ್ ತುಂಬಾ ಒಳ್ಳೆಯವನು, ನನ್ನ ರಾಜ, ನನ್ನ ಮುದ್ದು ಮಾರಿ, ನನ್ನ ಚಿನ್ನ. ನೋಡು, ನೀನ್ ಇಲ್ಲೇ ಇದ್ರೆ ನಮ್ಮಿಬ್ಬರು ಮನನ ಹೋಗುತ್ತೆ. ದಯವಿಟ್ಟು ಆಚೆಗೆ ಹೋಗ್ತೀಯಾ? ಪ್ಲೀಸ್ ಪ್ಲೀಸ್, ಲೈಕ್ ಎ ಜೆಂಟಲ್ಮನ್. ನುಂಗು ಹಾಗೆ ನೋಡ್ತಾನೆಯೇ. ಈ ಚಂಡಾಲನಿಗೆ ಜ್ಞಾಪಕ ಶಕ್ತಿ ಯಾಕೆ ಬರ್ಬೇಕು? ಇವನೇನು ಅಕ್ಕಿ ಬೆಲೆನ ಇಳಿಸ್ತಾನ, ಸಕ್ಕರೆ ಬೆಲೆನ ಕಡಿಮೆ ಮಾಡ್ತಾನ? ಇನ್ನು ಇಲ್ಲೇ ನಿಂತಿದ್ಯಾ? ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳಿಲ್ಲ? ಸರಿ ಸರ್, ಬನ್ನಿ, ಹೇಳಿ ಸರ್, ಹೇಳಿ 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 ಮಾಡ್ಕೋಗೋಣ.
ಏನಂದ್ರೆ ಇವನಿಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತೀರಾ? ಓಹೋ, ಬಂದೇ ಬರುತ್ತೆ. ಲೇ ಕಲ್ಲು, ನೀನೀಗ ಅಲ್ಲಾಡ್ದೆ ಮಾತಾಡ್ದೆ ಕೂತಿದ್ರೆ ಗೆದ್ದು ಹಿಡಿದು ಬಿಡುತ್ತೆ. ತರಬೇಸಿಗಳ ಅಪ್ಪ, ಅಯ್ಯ ಸ್ವಲ್ಪ ಮಾತಾಡೋ. ಏನು ಮಾತಾಡ್ಲಿ? ನೀ ಏನು ಮಾತಾಡ್ಬೇಡ, ನಾನೊಂದು ಹಾಡು ಹೇಳ್ಕೊಡ್ತೀನಿ, ಹಾಡಾದ್ರೂ ಹೇಳು. ಅಪ್ಪ ಅಮ್ಮ ಯಾರು ಏನೋ ಒಂದು ಗೊತ್ತಿಲ್ಲ, ಅಪ್ಪ ಅಮ್ಮ ಯಾರು ಏನೋ ಒಂದು ಗೊತ್ತಿಲ್ಲ. ಲೇ, ನೀನು ಬಿಡೋ ಬಾಯಿ, ನಾನು ಯಾರು ಏನು ಎಂದು ಒಂದು ಗೊತ್ತಿಲ್ಲ, ನಾನು ಯಾರು ಏನು ಎಂದು ಒಂದು ಗೊತ್ತಿಲ್ಲ. ಲೇ, ನೀ ಹೇಳೋ. ಏನ್ ಹೇಳಿ? ನಾನು ಪಾಪಿ, ನನಗೇನು ಗೊತ್ತಿಲ್ಲ, ಸತ್ರು ನನ್ನ ಬುದ್ಧಿ ಸರಿ ಹೋಗಲ್ಲ. ಗೋಪಿ, ಏನಿಲ್ಲ ಸರ್, ರಂಗನಿಗೆ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಶಟ್ ಅಪ್. ಗೋಪಿ, ಇವನ್ಗೆ ಅಮ್ನಿಷಿಯಾ, ಅದು ಅಲ್ಲದೆ ಇವನ್ ಪೊಲೀಸ್ ಕೇಸಿಗೆ ಸಂಬಂಧಪಟ್ಟವನು. ಇವನು ಇಷ್ಟರ ಹುಡುಗಾಟ ಆಡಿ ನನಗೆ ತಲೆನೋವು ತರಬೇಡ. ಟ್ಯಾಬ್ಲೆಟ್ಸ್ ಕೊಟ್ಯಾ? ಕೊಡ್ತೀನಿ ಸರ್. ತಗೊಂಬ ಹೋಗು. ಇಡಿಯಟ್. ರಂಗ, ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ತಗೋ. ಆನು ಮೊದಲಿನ ಹಾಗೆ ಇವನ್ನ ಮನುಷ್ಯನಾಗಿ ಮಾಡ್ಬಿಟ್ಟು ಸಾಕು. ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು, ಅವ್ರಿಗೂ ಇವನಿಗೂ ಏನ್ ಸಂಬಂಧ, ಇದನ್ನೆಲ್ಲ ಸುಲಭವಾಗಿ ಬಾಯ್ಬಿಡಿಸ್ಬೋದು. ಕಂಡಿಡ್ದು ಬಿಡ್ತಾರ? ಕಂಡಿಡ್ದು ಬಿಟ್ರೆ ಅಯ್ಯಯ್ಯೋ, ಮಮ್ಮಿ, ಏನ್ ಮರಿ? ಪಾಠ ಓದ್ತೀಯ ಮಮ್ಮಿ? ಇಲ್ಲಮ್ಮ, ಮಮ್ಮಿಗೆ ಮೈ ಹುಷಾರಿಲ್ಲ, ನೀನೇ ಓದ್ಕೋ. ನೀನೇ ಓದ್ಬೇಕು. ಏನಮ್ಮ ನೀನು ಹೇಳಿದ ಮಾತು ಕೇಳಲ್ಲ. ಏನಮ್ಮ ನೀನು ಯಾವಾಗ್ಲೂ ಹಠ ಮಾಡ್ತೀಯ? ಈ ಪಾಠ ತಾನೆ. ಸೀತೆ ಅಶೋಕವನದಲ್ಲಿ ಇದ್ದಾಗ ರಾವಣ ದಿನ ಅಲ್ಲಿಗೆ ಬರುತ್ತಿದ್ದ. ನನ್ನನ್ನು ಮದುವೆ ಮಾಡಿಕೊ ಎಂದು ಅವಳನ್ನು ಹೆದರಿಸುತ್ತಿದ್ದ. ಯಾಕೆ ಮಮ್ಮಿ ಹೆದರ್ಸ್ತಿದ್ದ? ಸೀತಾ ತಪ್ಪು ಮಾಡಿದ್ರಾ? ಇಲ್ಲ, ಸೀತಾ ಯಾವ ತಪ್ಪು ಮಾಡ್ಲಿಲ್ಲ. ಮತ್ ಯಾಕೆ ಹೆದರ್ಕೋಬೇಕು? ಅವಳ ಗ್ರಹಚಾರ, ಅದಕ್ಕೆ. ನೀನೇ ಓದ್ಬೇಡ, ಎಲ್ಲದಕ್ಕೂ ರೇಗ್ತೀಯ. ಅಮ್ಮ, ಗೋಪಿ, ರಂಗ ಹೇಗಿದ್ದಾನೆ? ಅವನಿಗೆ ಜ್ಞಾಪಕ ಶಕ್ತಿ ಬಂದ್ಬಿಡ್ತಾ? ಡಾಕ್ಟರ್ ಏನಂದ್ರು? ಡಾಕ್ಟರ್ ಹೇಳೋದಿರ್ಲಿ, ಈ ಭಯದಲ್ಲಿ ನೀವೇನಾದ್ರು ಹೇಳ್ಬಿಟ್ಟು ಅನಾಹುತ ಮಾಡ್ಬಿಟ್ಟಿರಾ. ಹುಷಾರು. ಗೋಪಿ, ನನಗೆ ಹುಚ್ಚಿಡ್ದು ಬಿಡುತ್ತೆ. ಈ ಮನೆ ಬಿಟ್ಟು ಎಲ್ಲಾದ್ರೂ ಹೊರಟೋಗೋಣ ಅಂತ ಅನ್ಸುತ್ತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ? ನೀವೀಗ ಅವಿವೇಕ ಮಾಡ್ಕೊಂಡ್ರೆ ಮುಗೀತು ಕತೆ. ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾನಿದ್ದೀನಿ. ನಾನು ಡಾಕ್ಟ್ರು, ನೀನು ರಂಗ. ನೀನ್ಯಾರು? ನೀನ್ಯಾರು? ನಾನ್ ಡಾಕ್ಟ್ರು, ನೀನು ರಂಗ. ಇದ್ಯಾವ ಬಣ್ಣ? ಗೊತ್ತಿಲ್ಲ. ಇದು ಕೆಂಪು ಬಣ್ಣ. ಯಾವ ಬಣ್ಣ? ಕೆಂಪು. ಗುಡ್. ಇದು ನೀಲಿ ಬಣ್ಣ. ಯಾವ ಬಣ್ಣ? ನೀಲಿ. ಇದು ಹಸಿರು. ಯಾವುದು? ಹಸಿರು. ಇದ್ಯಾವ ಬಣ್ಣ? ಗೊತ್ತಿಲ್ಲ. ಕೆಂಪು ಬಣ್ಣ ರಂಗ. ಗೋಪಿ, ಹಾ? ರಂಗನ್ಗೆ ಸರಿಯಾಗಿ ಯಾವ ಬಣ್ಣ ಅಂತ ಹೇಳ್ಕೊಡು. ಸರಿ ಸರ್. ರಂಗ,
ಮರಿ ಇದು ಯಾವ ಬಣ್ಣಪ್ಪ? ಕೆಂಪು. ಅಲ್ಲ ಅಲ್ಲ, ಇದು ಹಳದಿ. ಡಾಕ್ಟರ್ ಹೇಳಿದ್ದಾರೆ ಇದು ಕೆಂಪು. ಡಾಕ್ಟರ್ಗೆ ಇವೆಲ್ಲ ಗೊತ್ತಾಗಲ್ಲ.